ಮೈಸೂರು ಭಾಗದಲ್ಲಿ ಹೇಳ್ತಾ ಇದ್ದೀನಿ, ಎಂಟೈರ್ ಕರ್ನಾಟಕ ತಗೊಂಡ್ರೆ ಇವತ್ತು 92 to 100 ಶೋಸ್ಗಳು ಹೌಸ್ಫುಲ್ ಆಗಿದೆ ಮ್ಯಾಟ್ನಿ ಆ್ಯಂಡ್ ಫಸ್ಟ್ ಶೋ ಇಂದ. ಇದಕ್ಕೇನು ಹೇಳ್ತೀರಾ ಸರ್? ಜನ ನಾವೇನು ಮನೆಯಿಂದ ಆಚೆ ಹಿಡ್ಕೊಬಂದು ಕೂತ್ಕೊಳ್ಳಿ ಅಂತ ಇದ್ದೀವ? ಜನ ಬರ್ತಾ ಇದ್ದಾರೆ. ಅದೇ ಯಾರೋ ನೆಗೆಟಿವ್ ಮಾಡ್ತಾ ಇದ್ದಲ್ಲ, ಯಾರ್ದೋ ಇರೋ ಫೋಟೋ ಹಾಕ್ಕೊಂಡು ಅವ್ರು ಹಾಕ್ತಾರೋ ಯಾರೋ ನಿಜವಾದ ಫ್ಯಾನ್ಸ್ ಅಲ್ಲ ಸರ್ ಅವರು, ನಮ್ಮ ಕನ್ನಡ ಫ್ಯಾನ್ಸ್ ಅಲ್ಲ ಅವರು ಸುಮ್ಮನೆ ತಂದಿಟ್ಟು ತಮಾಷೆ ಮಾಡೋರು, ಸಿನಿಮಾನೇ ನೋಡಿರಲ್ಲ ಅವರು. ಹೌದು, ನಮ್ಮದೊಂದು ಅಚ್ಚಡ ಸರ್. ಇದಕ್ಕೆ ಮುಂಚೆ ಈ ಸಿನಿಮಾಗಳು ಬಂದಿದೆ ಸರ್, ನಮ್ಮ ಶಶಾಂಕ್ ಸರ್ ಸಿನಿಮಾ ಆಗ್ಬೋದು, ಎಲ್ಲವೂ ಗೆದ್ದಿದೆ. ಇದೊಂದು ಸೂಪರ್ ಸ್ಟಾರ್. ನಾವು ಯಾವಾಗ ಯೋಗರಾಜ್ ಭಟ್ ಸರ್ ಹೇಳೋರು ನನಗೆ, ನೋಡೋ ನಮ್ಮ ದರ್ಶನ್ ಸರ್, ಅಪ್ಪು ಸರು, ಶಿವಣ್ಣ ಸರು, ಆಮೇಲೆ ಯಶ್ ಅವರು, ಇವರೆಲ್ಲ ಸೂಪರ್ ಸ್ಟಾರ್ಗೆ ಹೇಳ್ತಾ ಇದ್ರೆ ಜನ ಆಚೆ ಬರ್ತಾ ಇದ್ರೆ, ಹೊಸಬ್ರು ಸಿನಿಮಾ ಮಾಡಿದಾಗ ಇಲ್ಲಿ ಬಂದಂಥ ಜನ ಅಲ್ಲೂ ನೋಡ್ತಾರೆ. ಯಾವತ್ತೂ ಸೂಪರ್ ಸ್ಟಾರ್ ಗೆಲ್ಲಬೇಕು. ಸೂಪರ್ ಸ್ಟಾರ್ ಯಾವತ್ತೂ ನೀವು ಅವರು ಸೋಲ್ತಾ ಹೋದರೆ ಅವ್ರ ಸಿನಿಮಾನೇ ನಾವು ನೋಡ್ತಾ ಇಲ್ಲ ಗುರು, ಇವು ಹೊಸಬಂದು ಏನು ಮಾಡ್ತಾರೆ ಅಂತ ಹೋಗಲ್ಲ. ಇಂಡಸ್ಟ್ರಿ ಬ್ಯಾಲೆನ್ಸ್ ಆಗಬೇಕು ಅಂತ ಹೇಳಿದ್ರೆ ಸೂಪರ್ ಸ್ಟಾರ್ ಸಿನಿಮಾಗಳು ಗೆಲ್ಲಬೇಕು, ಜೊತೆಲೆ ಹೊಸಬ್ರು ಸಿನಿಮಾನೂ ಬರಬೇಕು ಅನ್ನೋದು ನಮ್ಮ ಗುರುಗಳಾದ ಯೋಗರಾಜ್ ಸರ್ ಹೇಳ್ತಾ ಇದ್ರು ಆ ಮಾತನ್ನ ಸರ್. ನೀವು ಕೂಡ ಮೂವಿ ಅರೇಂಜ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಡಿ ಬಾಸ್ ಅವರು ಖುಷಿಯಾಗಿ ನಿಮ್ಗೆ ಏನಾದರೂ ಈ ಥರ ಅರೇಂಜ್ಮೆಂಟ್ ಏನಾದರೂ ಗಿಫ್ಟ್ ಏನಾದರೂ ಕೊಟ್ಟಿದ್ದು, ಆ ಥರದ್ದು ಏನಾದರೂ ಇದ್ದಿದ್ದ ಅಂತ? ಸರ್, ಅವರ ಹಗ್ಗು ಅವರೊಂದು ತಪ್ಕೋತಾರ ಪ್ರೀತಿಯಿಂದ. ಆಮೇಲೆ ಅವ್ರು ಮಾತಾಡಿಸೋ ರೀತಿ ಇದೆಯಲ್ಲ, ಮನೆ ವೇದಿಕೆ ಮೇಲೆ ಕರೆದು ಕೂರಿಸಿದ್ರು, ಅದಕ್ಕಿಂಟು ಬೇಕಾ ಸರ್ ಪ್ರೀತಿ? ನಾವೇನೋ ಕೆಲಸ ಮಾಡ್ತಾ ಇರ್ತೀವಿ, ಎಕ್ಸ್ಪೆಕ್ಟೇಷನ್ ಇರೋಲ್ಲ ನಮಗೆ. ಅವರಿಲ್ಲ, ನೀವು ಒಬ್ಬರು ನಿರ್ದೇಶಕರು, ನೀವೊಬ್ಬ 2 ಸಿನಿಮಾ ಕೊಟ್ಟಿರೋ ನಿರ್ದೇಶಕರು ಅಂತ ಕರೆದು ಕೂರಿಸ್ತಾರೆ. ಮೊನ್ನೆ ಅಭಿ ಸರ್ ಮನೇಲಿದ್ದಾಗ ವಿಜಯಕ್ಕ ಮೇಡಮ್ಗೆ ನನ್ನ ಪರಿಚಯಿಸ್ತಾರೆ. ಅಯೋಗ್ಯ ಏನಮ್ಮಿ ಸಾಂಗ್, ನಿಮ್ಮ ಫೇವ್ರೇಟ್ ಸಾಂಗು ಇದೆಯಲ್ಲ, ಅವರು ಆ ಡೈರೆಕ್ಟ್ರು ಅಂತ ಪರಿಚಯ ಮಾಡ್ತಾರೆ, ಮದಗಜ ಡೈರೆಕ್ಟ್ರು ಅಂತ ಪರಿಚಯ ಮಾಡ್ತಾರೆ, ಥ್ಯಾಂಕ್ ಯು ಹೇಳ್ತಾರೆ, ಆಮೇಲೆ ಮೋಟಿವೇಶನ್ ಮಾಡ್ತಾರೆ. ಅಭಿ ಸರ್ ಸಿನಿಮಾಗೆ ನಾನು ಇರ್ತೀನಿ, ಸಪೋರ್ಟ್ ಆಗಿರ್ತೀನಿ, ನಾನು ನಿಮಗೆ ಈಗ ಮಾಡಿ ನೀವಿಬ್ಬರು, ನಾನು ನಿಮ್ಮ ಹಿಂದೆ ಇರ್ತೀನಿ ಅಂತ ಹೇಳ್ತಾರೆ. ಹಿಂಗೆ ಮಾಡಿ ಅಂತಾರೆ. ಅಂಥ ಒಂದು ಆಲದ ಮರ ನೆರಳಲ್ಲಿದ್ದೀವಲ್ಲ ನಾವು, ಅದು ನಮಗೆ ತುಂಬಾ ಒಂದು ಖುಷಿ ಇದೆ ಸರ್. ಬಟ್ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇದ್ದಂಗೆ ಕೆಲಸ ಮಾಡ್ತೀವಿ ಸರ್. ಅವ್ರು ಯಾವತ್ತೂ ದೊಡ್ಡವರು ಸರ್ ನಮಗೆ. ಇಲ್ಲ, ಜವಾಬ್ದಾರಿ ಸರ್. ನಾನು 15 ವರ್ಷದಲ್ಲಿ ಅವ್ರ ಆಫೀಸನ್ನು ಕೈ ಕಟ್ಕೊಂಡು ನಿಂತ್ಕೋತಾ ಇದ್ದೆ. 3,000 ರೂಪಾಯಿ ಪೇಮೆಂಟು. ಅಜಯ್ ಸಿನಿಮಾ ಟೈಮಲ್ಲಿ, ಬೊಂಬಾಟ್ ಅಜಯ್ ಸಿನಿಮಾ ಟೈಮಲ್ಲಿ ನಾವು ಕೊನೆಯ ಅಸಿಸ್ಟೆಂಟ್ ಡೈರೆಕ್ಟ್ರು ಕ್ಲಾಪ್ ಮಾಡಿದ್ದೀವಲ್ಲ ಅವಾಗ ಇವತ್ತು ಅವ್ರ ಜೊತೆ ನಾವು ಅವರ ಒಂದು ಬ್ಯಾನರಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ, ಅವ್ರ ಜೊತೆ ಊಟ ಮಾಡ್ತೀವಿ ಕೂತ್ಕೊಂಡು. ಬಟ್ ಇವತ್ತು ಅಣ್ಣ ಅಂತಲೇ ಕರೆಯೋದು ಅವರು. ನಮಗೆ ಇವತ್ತು ಲಕ್ಷದಲ್ಲಿ ಪೇಮೆಂಟ್ ಕೊಡ್ಬೋದು ಅವರು. ಇವತ್ತು ನಮ್ಗೆ ಅದೇ ಗೌರವ. ಅದು ಬಂದೇ ಅಣ್ಣ ಕೂತ್ಕೊಳ್ಳೋ ಮಹೇಶ್. ಬಟ್ ಅವತ್ತೇನು ಭಯ ಇತ್ತು ಅವ್ರು ಕಂಡ್ರೆ, ಪ್ರೀತಿ ಇತ್ತು, ಭಕ್ತಿ ಇತ್ತು ರಾಕ್ಲೈನ್ ಸರ್ ಕಂಡ್ರೆ. ಇವತ್ತು ಆ ಬ್ಯಾನರ್ ಮೇಲೆ ಹಂಗೆ ಇದೆ ಸರ್. ಮುಂದಿನ ದಿನಗಳ ಕಾಟೇರ ಇನ್ನೂ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಸರ್. ಈಗ ನಾಳೆ ಹೊರಡ್ತಾ ಇದ್ದೀವಿ ಸರ್ ನಾವು, ಅಂದರೆ ಶನಿವಾರ ದುಬೈಗೆ ಹೊರಡ್ತಾ ಇದ್ದೀವಿ. ದುಬೈಯಲ್ಲಿ ಕನ್ನಡಿಗರು ಕಾಯ್ತವ್ರೆ ಡಿ ಬಾಸ್ಗೆ ಹಬ್ಬ ಮಾಡೋಕ್ಕೆ ಅಂತಾರೆ. ಸೊ ಅಲ್ಲಿ ಒಂದು ದೊಡ್ಡ ಸಂಭ್ರಮ ನಡೆಯುತ್ತೆ. ಅದಾದ ನಂತರ ಇನ್ನೂ ಒಂದು ಸಂಕ್ರಾಂತಿಗೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. 25 ದಿನಕ್ಕೆ ಅಭಿಮಾನಿಗಳಿಗೆ ಅಂತ ಒಂದು ಸರ್ಪ್ರೈಸ್ ಕಾರ್ಯಕ್ರಮ ನಡೆಯುತ್ತೆ. ಇದು ಇಲ್ಲಿಗೆ ನಿಲ್ಲಲ್ಲ ಸರ್. 100 ಡೇಸ್ಗೆ ಒಂದು 20-25 ಥಿಯೇಟ್ರಲ್ಲಿ 100 ಡೇಸ್ ಆಗುತ್ತೆ ನಮ್ಮ ಕಾಟೇರ ಸಿನಿಮಾ. ಎಲ್ರಿಗೂ ನಮ್ಮ ಕೆಲಸ ಮಾಡೋಂಥ ಎಲ್ಲ ಟೆಕ್ನಿಷಿಯನ್ಗೂ ರಾಕ್ಲೈನ್ ಸರ್ ಒಂದು ಒಳ್ಳೆ ಶೀಲ್ಡ್ ಕೊಟ್ಟು ಸಂಭ್ರಮನ ಒಂದು ಓಪನ್ ಪಬ್ಲಿಕ್ ಫಂಕ್ಷನ್ ಆಗುತ್ತೆ ಸರ್. ಕೊನೆಯದಾಗಿ ಈ ಥರ ನೆಗೆಟಿವ್ ಮಾತಾಡೋರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಂತ ಸರ್? ಅಯ್ಯೋ, ನೀವು ಮಾತಾಡೋರನ್ನ ಮಾತಾಡಬೇಡಿ ಅಂದ್ರೆ ಇನ್ನೂ ಜಾಸ್ತಿನೇ ಮಾಡ್ತಾರೆ. ನೀವು ಮಾತಾಡಿ. ಕನ್ನಡ ಸಿನಿಮಾಗಳು ಅದಕ್ಕಿಂತ ಜಾಸ್ತಿನೇ ಮಾತಾಡ್ತವೆ. ಒಂದು ತಿಳ್ಕೊಳ್ಳಿ, ನಾವು ತಿಂತಿರೋದು ಕನ್ನಡ ತಾಯಿ ಅನ್ನ, ಓಕೆನಾ? ಆ ತಾಯಿ ಲಾಡಿಯಲ್ಲೇ ಕೆಲಸ ಮಾಡಿಬಿಡಿ ಅಂತ ನಾನು ಕೇಳ್ಕೊತೀನಿ. ಒಂದು ಸಲ ಒಬ್ಬ ನಿರ್ಮಾಪಕ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿ. ಅವನು ನಿಮ್ಮ ಮನೇಲಿ 5 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ರಪ್ಪ, ನೆಗೆಟಿವ್ ಕಾಮೆಂಟ್ ಮಾಡೋರಿಗೆ ಆ್ಯಂಡ್ ಟ್ರೋಲ್ ಮಾಡೋರಿಗೆ ಒಂದೇ ಒಂದು ಮಾತು ಹೇಳ್ತೀನಿ. 5 ಲಕ್ಷ ರೂಪಾಯಿ ಒಂದು ಸಿಮೆಂಟ್ ಅಂಗಡಿ ಬಂಡವಾಳ ಹಾಕೊಂಡ್ರೆ ನಿಮ್ಗೆ ಅಷ್ಟು ಟೆನ್ಷನ್ ಇರುತ್ತೆ. ಬಂಡವಾಳ ಎತ್ತದು 50 ಕೋಟಿ ಬಂಡವಾಳ ಹಾಕಿರೋ ನಿರ್ಮಾಪಕಂಗೆ ಎಷ್ಟು ಟೆನ್ಷನ್ ಇರುತ್ತೆ. ಇದೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮಗೂ ಒಳ್ಳೆಯದಾಗಲಿ. ಬೇಗ ಮನಸ್ಸು ಚೇಂಜ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.